ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಕೆಗೆ ಬಿಬಿಎಂಪಿ ನೋಟಿಸ್ ನೀಡಿದ ಬಳಿಕ ಈಗ ಉದ್ದಿಮೆದಾರರು ಎಚ್ಚೆತ್ತಿದ್ದಾರೆ. ನಾಮಫಲಕಗಳ ಬದಲಾವಣೆಗೆ ಮುಂದಾಗಿದ್ದಾರೆ. ನಗರದ ಪ್ರಮುಖ ಕಡೆ 60% ಕನ್ನಡ ನಾಮಫಲಕ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ. ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಕೆಗೆ ಡೆಡ್ಲೈನ್ ಫೆಬ್ರವರಿ 28ರವರೆಗೆ ಡೆಡ್ಲೈನ್. ನಾಮಫಲಕಗಳ ಬದಲಾವಣೆ. ನಾಮಫಲಕಗಳಲ್ಲಿ 60% ಕಡ್ಡಾಯ ಕನ್ನಡ ಬಳಕೆ ಸಂಬಂಧ ಕಳೆದ ಡಿಸೆಂಬರ್ನಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಕನ್ನಡ ಬಳಕೆ ಮಾಡದವರಿಗೆ ಕರವೇ ನಾರಾಯಣಗೌಡ ಬಣ ದೊಡ್ಡ ಮಟ್ಟದಲ್ಲೇ ಬಿಸಿ ಮುಟ್ಟಿಸಿತ್ತು. ಅದಾದ ಬಳಿಕ ಸರ್ಕಾರ ಕೂಡ ಕನ್ನಡ ನಾಮಫಲಕ ಬಳಕೆ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿತ್ತು. ನಂತರ ಈ ಸಂಬಂಧ ಆದೇಶ ಕಾರ್ಯರೂಪಕ್ಕೆ ಮುಂದಾಗಿದ್ದ ಬಿಬಿಎಂಪಿ ನೋಟಿಸ್ ಕೊಟ್ಟು ಬೆಂಗಳೂರಿನ ಮಳಿಗೆ ಉದ್ದಿಮೆದಾರರಿಗೆ ಬಿಸಿ ಮುಟ್ಟಿಸಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತಿರುವ ಉದ್ದಿಮೆದಾರರು ನಾಮಫಲಕಗಳ ಬದಲಾವಣೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾಮಫಲಕ ಬಳಕೆ ಮಾಡದ ಒಟ್ಟು 49,241 ಮಳಿಗೆಗಳಿಗೆ ನೋಟಿಸ್ ನೀಡಲಾಗಿತ್ತು. ಅದರಲ್ಲಿ ಸದ್ಯ 16,813 ಮಳಿಗೆಗಳಲ್ಲಿ 60% ಕನ್ನಡ ಬಳಸಿದ ನಾಮಫಲಕಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಉಳಿದಂತೆ 32,428 ಮಳಿಗೆಗಳಲ್ಲಿ ನಾಮಫಲಕಗಳನ್ನು ಅಳವಡಿಸಬೇಕಾಗಿದೆ. ಫೆಬ್ರವರಿ ಅಂತ್ಯದ ಒಳಗಾಗಿ ಎಲ್ಲಾ ಮಳಿಗೆಗಳು ಅಳವಡಿಸಿಕೊಳ್ಳುವಂತೆ ಆಯಾ ವಲಯದಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಇತ್ತ ಕರವೇ ಕೂಡ ನಾಮಫಲಕ ಅಳವಡಿಕೆ ಮಾಡದವರ ವಿರುದ್ಧ ಫೆಬ್ರವರಿ ಅಂತ್ಯದ ಬಳಿಕ ಮತ್ತೊಮ್ಮೆ ಸಮರ ಸಾರುವ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಈ ಸಂಬಂಧ ನಾಮಫಲಕ ಅಳವಡಿಕೆ ಮಾಡಿರುವ ಕೆಲ ಕಡೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಈ ಹಿಂದೆ ಇದೇ ರಸ್ತೆಗಳಲ್ಲಿ ಕರವೇ ದೊಡ್ಡ ಮಟ್ಟದ ಬಿಸಿ ಮೂಡಿಸಿತ್ತು. ಪಬ್ಲಿಕ್ ರಿಯಾಲಿಟಿ ಚೆಕ್. ಸ್ಥಳ ಲಾವೆಲೆ ರೋಡ್. ಸದ್ಯ ಈಗ 60% ಅಂದರೆ ನೋಟಿಸ್ ನೀಡಿದಂಥ ಮಳಿಗೆಗಳಲ್ಲಿ 60% ಮಳಿಗೆಗಳು ಈ ಒಂದು ರೂಲ್ಸನ್ನು ಫಾಲೋ ಮಾಡಲಿಕ್ಕೆ ಮುಂದಾಗಿದೆ. ಯಾಕಂದರೆ ಫೆಬ್ರವರಿ 28ರ ತನಕ ಇವರೆಲ್ಲರಿಗೂ ಸಹ ಡೆಡ್ಲೈನನ್ನು ಕೊಡಲಾಗಿತ್ತು. ಆ ಡೆಡ್ಲೈನ್ನ ಅನುಸಾರ ಇವರೆಲ್ಲರಿಗೂ ಕೂಡ ಈಗ ಬಹುತೇಕರು ನಾಮಫಲಕಗಳನ್ನು ಅಳವಡಿಕೆ ಮಾಡೋದರಲ್ಲಿ ಮುಂದಾಗಿದ್ದಾರೆ, ಅಳವಡಿಕೆ ಕೂಡ ಮಾಡಿದ್ದಾರೆ. ಸದ್ಯ ನಾನಿರುವಂಥದ್ದು MG ರೋಡ್ ಬಳಿ, ಅಂದರೆ ಕುಂಬ್ಳೆ ಸರ್ಕಲ್ನಿಂದ ಪಕ್ಕದಲ್ಲಿರುವಂಥ ರಸ್ತೆ ಏನಿದೆ ಆ ಲೆವೆಲ್ಲೇ ರಸ್ತೆಯ ಮುಂಭಾಗದಲ್ಲಿದ್ದೇನೆ. ಆ ರಸ್ತೆಯಲ್ಲಿ ಸದ್ಯ ಗಮನಿಸ್ತಾ ಇದ್ರಿ, ಕಳೆದ ಕನ್ನಡ ಕರವೇ ಹೋರಾಟ ಏನಿತ್ತು, ದೊಡ್ಡ ಮಟ್ಟದ ಹೋರಾಟವನ್ನು ಈ ಭಾಗದಲ್ಲಿ ಮಾಡಿದರು. ಜೊತೆಗೆ ಇಲ್ಲಿರುವಂತಹ ಇಂಗ್ಲೀಷ್ ನಾಮಫಲಕಗಳಿಗೆ ಸಂಪೂರ್ಣವಾಗಿ ಅದನ್ನು ಡ್ಯಾಮೇಜ್ ಮಾಡುವಂಥ ಕೆಲಸಗಳನ್ನು ಮಾಡಿದರು. ದೊಡ್ಡ ಮಟ್ಟದ ಹೋರಾಟವನ್ನು ಈ ಭಾಗದಲ್ಲಿ ಮಾಡಿದರು. ಸೊ ಅದರ ಎಫೆಕ್ಟ್ ಈಗ ಇಲ್ಲಿರುವಂಥ ಬಹುತೇಕ ಅಂಗಡಿಗಳು, ಮಳಿಗೆಗಳೇನಿದೆ ಅಲ್ಲಿ ಕನ್ನಡ ನಾಮಫಲಕವನ್ನು ಬದಲಾವಣೆ ಮಾಡಿದರೆ ಇಂಗ್ಲೀಷ್ನ ಜೊತೆಗೆ ಕನ್ನಡವನ್ನು ಸಹ ಬಳಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪಬ್ಲಿಕ್ ರಿಯಾಲಿಟಿ ಚೆಕ್. ಸ್ಥಳ ಮಲ್ಯ ಸರ್ಕಲ್. ಇನ್ನು ಸದ್ಯ ನಾನೀಗ ವಿಠಲ್ ಮಲ್ಯ ಸರ್ಕಲ್ನಲ್ಲಿದ್ದೇನೆ. ಇಲ್ಲೂ ಕೂಡ ಅಂಥದ್ದೇ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ, ಗಮನಿಸ್ಬೋದು. ಬಹುತೇಕ ಈ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಈ ಭಾಗದ ಉದ್ದಿಮೆದಾರರ ಮಳಿಗೆಗಳೇನಿದೆ ಅವೆಲ್ಲವನ್ನು ಸಹ ಸಂಪೂರ್ಣವಾಗಿ ಎಲ್ಲೆಲ್ಲಿ ಇಂಗ್ಲೀಷನ್ನು ಹೆಚ್ಚಾಗಿ ಬಳಸಲಾಗಿದೆ ಅವೆಲ್ಲವನ್ನು ಸಹ ತೆರವು ಮಾಡುವಂಥ ಕೆಲಸವನ್ನು ಕರವೇ ಮಾಡಿತ್ತು. ಅದಾದ ನಂತರದಲ್ಲಿ ಆ ಬದಲಾವಣೆ ಹೇಗಿದೆ ಅನ್ನೋದನ್ನು ನಾವಿವತ್ತು ನಿಮಗೆ ತೋರಿಸ್ತಾ ಇದ್ದೇವೆ. ಸಾಕಷ್ಟು ಕಡೆಗಳಲ್ಲಿ ಅದರ ಬದಲಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಎಲ್ಲರೂ ಕೂಡ ಯಾರೆಲ್ಲ ಮಳಿಗೆಗಳಿದೆ ಆ ಎಲ್ಲ ಮಳಿಗೆಗಳಲ್ಲೂ ಕೂಡ ಕಡ್ಡಾಯವಾಗಿ ಕನ್ನಡವನ್ನು ಬಳಕೆ ಮಾಡಲೇಬೇಕು, ಅದರಲ್ಲೂ 60% ಬಳಕೆ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಸೊ ಅದರಂತೆ ಮಾಡಿದರೆ ಇನ್ನೂ ಕೆಲವು ಕಡೆ ಈಗ ಅವುಗಳ ಬದಲಾವಣೆಯನ್ನು ಮಾಡುವಂಥ ಪ್ರಕ್ರಿಯೆಗಳು ಆರಂಭ ಆಗಿದೆ. ಕಾರಣ ಈ ಫೆಬ್ರವರಿ 28ರ ತನಕ, ಅಂದರೆ ಇದೇ ತಿಂಗಳ ಅಂತ್ಯದವರೆಗೂ ಸಹ ಸಮಯಾವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯ ಅದರ ಬದಲಾವಣೆಯನ್ನು, ಅಂದರೆ ನಾಮಫಲಕಗಳ ಬದಲಾವಣೆಯನ್ನು ಮಾಡುವಂಥ ಕೆಲಸಕ್ಕೆ ಅನೇಕರು ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿವರೆಗೂ ನೋಟಿಸ್ ನೀಡಿರುವ 40% ಉದ್ದಿಮೆದಾರರು ಕನ್ನಡ ನಾಮಫಲಕ ಅಳವಡಿಕೆ ಮಾಡಿದ್ದಾರೆ. ಆದರೆ ಇನ್ನು 60% ನೋಟಿಸ್ ಪಡೆದವರು ಬಾಕಿ ಇಟ್ಕೊಂಡಿದ್ದು ಫೆಬ್ರವರಿ ಅಂತ್ಯದ ಒಳಗೆ ಕನ್ನಡ ಬಳಕೆ ಮಾಡದೇ ಇದ್ರೆ ಕಾನೂನು ಕ್ರಮದ ಜೊತೆಗೆ ಕರವೇ ಪ್ರತಿಭಟನೆಯನ್ನ ಎದುರಿಸಬೇಕಾಗಬಹುದು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.